ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನಲ್ಲಂತೂ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತ ಪರಿ ಇದೆಯಲ್ಲ, ಅದು ಬಹುಶಃ ಬೇರೆಲ್ಲೂ ಕೂಡ ಹಂಗೆ ನಡೆಯೋದಿಲ್ಲ. ಅಷ್ಟು ವಿಜೃಂಭಣೆಯಿಂದ, ಅಷ್ಟು ಸಂಭ್ರಮದಿಂದ ಜನ ಎಲ್ಲ ಸಂಭ್ರಮಿಸ್ತಾರೆ. ಕೇವಲ ಬೆಂಗಳೂರಿನ ಜನ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಿಂದ, ಹಳ್ಳಿಗಳಿಂದಲೂ ಕೂಡ ಸಿಟಿಯಲ್ಲಿ ಹೆಂಗಿರುತ್ತೆ ಸಂಭ್ರಮ ಸಡಗರ ಅನ್ನೋದನ್ನ ನೋಡೋದಕ್ಕೆ ಜನ ಬರ್ತಾರೆ. ಬೆಂಗಳೂರಿಗೆ ನೂರಾರು ಜನ, ಸಾವಿರಾರು ಜನ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಗಳಲ್ಲೆಲ್ಲ ಇನ್ನೇನು ಜಾಮ್ ವೆಹಿಕಲ್ಗಳೆಲ್ಲ ಮೂವ್ಮೆಂಟೇ ಆಗೋದಿಲ್ಲ. ಎಲ್ಲೆಲ್ಲಿ ತಮ್ಮ ವೆಹಿಕಲ್ ಇದೆಯೋ ಅಲ್ಲಲ್ಲೇ ನಿಲ್ಲಿಸಿ ತಾವು ಈ ರಸ್ತೆಗೆಲ್ಲ ಈ ಸಂಭ್ರಮ ನೋಡಕ್ ಬರ್ಬೇಕು. ನೀವು ಯಾರೋ ಶಿವಣ್ಣ ಅಂತೆ ಕುಣಿಗಲ್ನವರು, ಅವರು ಕೂಡ ಬಂದಿದ್ದಾರೆ. ಹಳ್ಳಿಯಿಂದ ಜನ ಬರ್ತಾ ಇಲ್ವಲ್ಲ, ಶಿವಣ್ಣ ಅನ್ನೋರು ಕುಣಿಗಲ್ನಿಂದ ಬಂದವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಹೊಸ ವರ್ಷ ಅಂದಾಕ್ಷಣ ಸಾಕಷ್ಟು ಸಂಭ್ರಮ ಇರುತ್ತೆ. ಸೊ ಯೂತ್ಸ್ ಆಗಿರ್ಬೋದು, ಸೊ ಫ್ಯಾಮಿಲಿ ಆಗಿರ್ಬೋದು, ಸಾಕಷ್ಟು ಖುಷಿ ಇರುತ್ತೆ. ಸೊ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಹೊಸ ವರ್ಷ ಅಂತ ಹೇಳಿದ್ರೆ MG ರೋಡ್ ಒಂದು ರೀತಿ ಜಗಮಗಿಸ್ತಿರುತ್ತೆ. ಸೊ ಬೆಂಗಳೂರಿನ ಮಾತ್ರ ಅಂತ ಅಲ್ಲ, ಯಾಕಂತ ಹೇಳಿದ್ರೆ ಹೊರ ಜಿಲ್ಲೆಯ ಜನರು ಕೂಡ ಈಗಾಗಲೇ ಏನು MG ರಸ್ತೆಗೆ ಏನು ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ನೋಡ್ಲಿಕ್ಕೆ ಬಂದಿರುವಂತದ್ದು. ಸೊ ನಮ್ಮ ಜೊತೆಗೆ ಒಬ್ರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡಿದ್ರು ಒಂದು ಕಾಲದಲ್ಲಿ, ಅವರಿದ್ದಾರೆ. ಶಿವಣ್ಣ, ಹೊಸ ವರ್ಷದ ಸಂಭ್ರಮಾಚರಣೆಗೆ ಬಂದಿದ್ರ? ಸೊ ಒಂದ್ ರೌಂಡ್ ಹೋಗೋಣ ಅಂತ ಬಂದೆ. ವರ್ಷ ಬರ್ತಾ ಇದ್ದೆ. ಎಲ್ಲಿ MG ರೋಡ್, BL ರೋಡ್ ಅಲ್ಲಿ ಯಾವ ತರ ಡೆಕೋರೇಷನ್ ಇದೆ, ಹುಡುಗರು ಯಾವ ತರ ಎಂಜಾಯ್ ಮಾಡ್ತಾರೆ ಅಂತ ನಾನು ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಕರ್ನಾಟಕದ ಜನತೆಗೆ ನಾನು ಏನ್ ಹೇಳೋದು ಅಂದ್ರೆ, ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವುದೇ ಜಾತಿ ಜನ ಅಲ್ಲ, ಅವರು ಇವರು ಅಂತಲ್ಲ, ಇವತ್ತು ಹೊಸ ವರ್ಷನ ನಿಮ್ಮ ಆತ್ಮಕ್ಕೆ ನೀವೇ ಹಾಳು ಮಾಡ್ಕೊಂಬೇಡಿ. 12 ಗಂಟೆಗೆ ಹೊಸ ವರ್ಷನ ಕರ್ಸ್ಕೋಬೇಕಾರೆ ಎಲ್ಲಿರ್ತೀರಾ ಅಲ್ಲೇ ಕ್ಲೀನಾಗಿ ಗಾಡಿಲಿ ಹೋಗೋದು, ಕಾರಲ್ಲಿ ಹೋಗೋದು, ಅಲ್ಲೆಲ್ಲ ಅನಾಹುತ ಮಾಡ್ಕೊಂಬಾರ್ದು. ಕ್ಲೀನಾಗಿ 12 ಗಂಟೆಗೆ ಹೊಸ ವರ್ಷನ ಆಚರಿಸಬೇಕು ಅಂತ ನಾನು ಕುಣಿಗಲ್ ತಾಲೂಕು ಎಡವಣೆ ಶಿವಣ್ಣ ಅಂತ ಹೇಳ್ತಾ ಇರೋದು. ಕರ್ನಾಟಕ ಜನತೆಗೆ ನಾನು ಮಾಡುವ ಹೊಸ ವರ್ಷದ ಶುಭಾಶಯಗಳು. ಎಲ್ಲ ಚೆನ್ನಾಗಿ ಆಚರಿಸಬೇಕು. 12 ಗಂಟೆಗೆ ಎಂಜಾಯ್ ಮಾಡಿ, ಹುಡುಗರೇ ಅಲ್ಲಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ಆಚರಿಸಬೇಕು ಅಂತ ನಾನು ಕೇಳ್ಕೊಂತೀನಿ. ಈ ಒಂದಷ್ಟು ಜಾಸ್ತಿ ಕುಡಿದ್ಬಿಟ್ಟು ಉರುಳಾಡ್ತಾರಲ್ಲ, ಲಿಮಿಟ್ ಕ್ರಾಸ್ ಮಾಡಿ, ಅಂತವ್ರಿಗೆ ಏನ್ ಹೇಳ್ತೀರಾ? ಆದ್ರೆ ಡೈಲಿ ಕುಡಿತಿದ್ರಲ್ಲ, ಅದ್ರ ಮೇಲೆ ಒಂದು 90 ಕುಡೀರಿ. ಜಾಸ್ತಿ ಓವರ್ ಹಾಫ್ ಬಾಟ್ಲ್ ಹಾಕೊಳ್ಳೋದು ನಾನು ಖುಷಿಯಿಂದ ಎಂಜಾಯ್ ಮಾಡ್ತೀನಿ. ಆತ್ಮಕ್ ನೀವೇ ತಗೊಂಡಂಗಾಯ್ತದೆ. ಹೊಸ ವರ್ಷ ಡೇಟಿಗೆ ವರ್ಷ ಕರೆಕ್ಟಾಗಿ ಡೇಟ್ ಆಗುತ್ತೆ. ಆದ್ರೆ ಆದಷ್ಟು ಸ್ವಲ್ಪ ತಗೊಂಡು ಆಚರಿಸಿ ಹೊಸ ವರ್ಷನ. ನೀವು ತಗೋತೀವಿ ಅಂದ್ಬಿಟ್ಟು ಫುಲ್ ಬಾಟ್ಲು ಹಾಫ್ ಬಾಟ್ಲೆ ತಗೊಂಡು 2 ದಿನ 3 ದಿನ ಮನಿಕಬೇಡಿ. 12 ಗಂಟೆಗೆ ಚೆನ್ನಾಗಿ ಆಚರಿಸಿ ಹೊಸ ವರ್ಷನ ಅಂತ ನಾನು ಶಿವಣ್ಣ ಕೇಳ್ಕೊಂತೀನಿ. ಈ ಹಿಂದೊಮ್ಮೆ ನೀವೊಂದು ಮಾತಾಡಿದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ನೆಂಟತಿ ಧರ್ಮಸ್ಥಳಕ್ಕೆ ಹೋದವಳು ಬಂದೇ ಇಲ್ಲ ಅನ್ನುವಂಥದ್ದು. ಅವ್ರು ಅವತ್ತು ಸಾಯಂಕಾಲನೇ ಟಿವಿ ಚಾನೆಲ್ ಬೈಕ್ ಹೊಡೆದ್ರಲ್ಲ, ಅಲ್ಲಿ ಬಸ್ ಗೊತ್ತಿಲ್ಲದೆ ಓದಿರಲಿಲ್ಲ, ತಪ್ಪಿಸ್ಕೊಂಡಿದ್ರು. ಅವ್ರು ಸಾಯಂಕಾಲನೇ ಬಂದ್ಬಿಟ್ರು. ಅದೇನು ಅವತ್ತೇ ಪಾಲ ಇದಾಯ್ತು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನಲ್ಲಂತೂ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತ ಪರಿ ಇದೆಯಲ್ಲ, ಅದು ಬಹುಶಃ ಬೇರೆಲ್ಲೂ ಕೂಡ ಹಂಗೆ ನಡೆಯೋದಿಲ್ಲ. ಅಷ್ಟು ವಿಜೃಂಭಣೆಯಿಂದ, ಅಷ್ಟು ಸಂಭ್ರಮದಿಂದ ಜನ ಎಲ್ಲ ಸಂಭ್ರಮಿಸ್ತಾರೆ. ಕೇವಲ ಬೆಂಗಳೂರಿನ ಜನ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಿಂದ, ಹಳ್ಳಿಗಳಿಂದಲೂ ಕೂಡ ಸಿಟಿಯಲ್ಲಿ ಹೆಂಗಿರುತ್ತೆ ಸಂಭ್ರಮ ಸಡಗರ ಅನ್ನೋದನ್ನ ನೋಡೋದಕ್ಕೆ ಜನ ಬರ್ತಾರೆ. ಬೆಂಗಳೂರಿಗೆ ನೂರಾರು ಜನ, ಸಾವಿರಾರು ಜನ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. MG ರಸ್ತೆ, ಬ್ರಿಗೇಡ್ ರಸ್ತೆಗಳಲ್ಲೆಲ್ಲ ಇನ್ನೇನು ಜಾಮ್ ವೆಹಿಕಲ್ಗಳೆಲ್ಲ ಮೂವ್ಮೆಂಟೇ ಆಗೋದಿಲ್ಲ. ಎಲ್ಲೆಲ್ಲಿ ತಮ್ಮ ವೆಹಿಕಲ್ ಇದೆಯೋ ಅಲ್ಲಲ್ಲೇ ನಿಲ್ಲಿಸಿ ತಾವು ಈ ರಸ್ತೆಗೆಲ್ಲ ಈ ಸಂಭ್ರಮ ನೋಡಕ್ ಬರ್ಬೇಕು. ನೀವು ಯಾರೋ ಶಿವಣ್ಣ ಅಂತೆ ಕುಣಿಗಲ್ನವರು, ಅವರು ಕೂಡ ಬಂದಿದ್ದಾರೆ. ಹಳ್ಳಿಯಿಂದ ಜನ ಬರ್ತಾ ಇಲ್ವಲ್ಲ, ಶಿವಣ್ಣ ಅನ್ನೋರು ಕುಣಿಗಲ್ನಿಂದ ಬಂದವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಹೊಸ ವರ್ಷ ಅಂದಾಕ್ಷಣ ಸಾಕಷ್ಟು ಸಂಭ್ರಮ ಇರುತ್ತೆ. ಸೊ ಯೂತ್ಸ್ ಆಗಿರ್ಬೋದು, ಸೊ ಫ್ಯಾಮಿಲಿ ಆಗಿರ್ಬೋದು, ಸಾಕಷ್ಟು ಖುಷಿ ಇರುತ್ತೆ. ಸೊ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಹೊಸ ವರ್ಷ ಅಂತ ಹೇಳಿದ್ರೆ MG ರೋಡ್ ಒಂದು ರೀತಿ ಜಗಮಗಿಸ್ತಿರುತ್ತೆ. ಸೊ ಬೆಂಗಳೂರಿನ ಮಾತ್ರ ಅಂತ ಅಲ್ಲ, ಯಾಕಂತ ಹೇಳಿದ್ರೆ ಹೊರ ಜಿಲ್ಲೆಯ ಜನರು ಕೂಡ ಈಗಾಗಲೇ ಏನು MG ರಸ್ತೆಗೆ ಏನು ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ನೋಡ್ಲಿಕ್ಕೆ ಬಂದಿರುವಂತದ್ದು. ಸೊ ನಮ್ಮ ಜೊತೆಗೆ ಒಬ್ರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡಿದ್ರು ಒಂದು ಕಾಲದಲ್ಲಿ, ಅವರಿದ್ದಾರೆ. ಶಿವಣ್ಣ, ಹೊಸ ವರ್ಷದ ಸಂಭ್ರಮಾಚರಣೆಗೆ ಬಂದಿದ್ರ? ಸೊ ಒಂದ್ ರೌಂಡ್ ಹೋಗೋಣ ಅಂತ ಬಂದೆ. ವರ್ಷ ಬರ್ತಾ ಇದ್ದೆ. ಎಲ್ಲಿ MG ರೋಡ್, BL ರೋಡ್ ಅಲ್ಲಿ ಯಾವ ತರ ಡೆಕೋರೇಷನ್ ಇದೆ, ಹುಡುಗರು ಯಾವ ತರ ಎಂಜಾಯ್ ಮಾಡ್ತಾರೆ ಅಂತ ನಾನು ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಕರ್ನಾಟಕದ ಜನತೆಗೆ ನಾನು ಏನ್ ಹೇಳೋದು ಅಂದ್ರೆ, ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವುದೇ ಜಾತಿ ಜನ ಅಲ್ಲ, ಅವರು ಇವರು ಅಂತಲ್ಲ, ಇವತ್ತು ಹೊಸ ವರ್ಷನ ನಿಮ್ಮ ಆತ್ಮಕ್ಕೆ ನೀವೇ ಹಾಳು ಮಾಡ್ಕೊಂಬೇಡಿ. 12 ಗಂಟೆಗೆ ಹೊಸ ವರ್ಷನ ಕರ್ಸ್ಕೋಬೇಕಾರೆ ಎಲ್ಲಿರ್ತೀರಾ ಅಲ್ಲೇ ಕ್ಲೀನಾಗಿ ಗಾಡಿಲಿ ಹೋಗೋದು, ಕಾರಲ್ಲಿ ಹೋಗೋದು, ಅಲ್ಲೆಲ್ಲ ಅನಾಹುತ ಮಾಡ್ಕೊಂಬಾರ್ದು. ಕ್ಲೀನಾಗಿ
12 ಗಂಟೆಗೆ ಹೊಸ ವರ್ಷನ ಆಚರಿಸಬೇಕು ಅಂತ ನಾನು ಕುಣಿಗಲ್ ತಾಲೂಕು ಎಡವಣೆ ಶಿವಣ್ಣ ಅಂತ ಹೇಳ್ತಾ ಇರೋದು. ಕರ್ನಾಟಕ ಜನತೆಗೆ ನಾನು ಮಾಡುವ ಹೊಸ ವರ್ಷದ ಶುಭಾಶಯಗಳು. ಎಲ್ಲ ಚೆನ್ನಾಗಿ ಆಚರಿಸಬೇಕು. 12 ಗಂಟೆಗೆ ಎಂಜಾಯ್ ಮಾಡಿ, ಹುಡುಗರೇ ಅಲ್ಲಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ಆಚರಿಸಬೇಕು ಅಂತ ನಾನು ಕೇಳ್ಕೊಂತೀನಿ. ಈ ಒಂದಷ್ಟು ಜಾಸ್ತಿ ಕುಡಿದ್ಬಿಟ್ಟು ಉರುಳಾಡ್ತಾರಲ್ಲ, ಲಿಮಿಟ್ ಕ್ರಾಸ್ ಮಾಡಿ ಅಂತವ್ರಿಗೆ ಏನ್ ಹೇಳ್ತೀರಾ? ಆದ್ರೆ ಡೈಲಿ ಕುಡಿತಿದ್ರಲ್ಲ, ಅದ್ರ ಮೇಲೆ ಒಂದು 90 ಕುಡೀರಿ. ಜಾಸ್ತಿ ಓವರ್ ಹಾಫ್ ಬಾಟ್ಲ್ ಹಾಕೊಳ್ಳೋದು ನಾನು ಖುಷಿಯಿಂದ ಎಂಜಾಯ್ ಮಾಡ್ತೀನಿ. ಆತ್ಮಕ್ ನೀವೇ ತಗೊಂಡಂಗಾಯ್ತದೆ. ಹೊಸ ವರ್ಷದ ಡೇಟಿಗೆ ವರ್ಷ ಕರೆಕ್ಟಾಗಿ ಡೇಟ್ ಆಗುತ್ತೆ. ಆದ್ರೆ ಆದಷ್ಟು ಸ್ವಲ್ಪ ತಗೊಂಡು ಆಚರಿಸಿ ಹೊಸ ವರ್ಷನ. ನೀವು ತಗೋತೀನಿ ಅಂದ್ಬಿಟ್ಟು ಫುಲ್ ಬಾಟ್ಲು ಹಾಫ್ ಬಾಟ್ಲೆ ತಗೊಂಡು 2 ದಿನ 3 ದಿನ ಮನಿಕಬೇಡಿ. 12 ಗಂಟೆಗೆ ಚೆನ್ನಾಗಿ ಆಚರಿಸಿ ಹೊಸ ವರ್ಷನ ಅಂತ ನಾನು ಶಿವಣ್ಣ ಕೇಳ್ಕೊಂತೀನಿ. ಈ ಹಿಂದೊಮ್ಮೆ ನೀವೊಂದು ಮಾತಾಡಿದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ನೆಂಟತಿ ಧರ್ಮಸ್ಥಳಕ್ಕೆ ಹೋದವಳು ಬಂದೇ ಇಲ್ಲ ಅನ್ನುವಂಥದ್ದು. ಅವ್ರು ಅವತ್ತು ಸಾಯಂಕಾಲನೇ ಟಿವಿ ಚಾನೆಲ್ ಬೈಕ್ ಹೊಡೆದ್ರಲ್ಲ, ಅಲ್ಲಿ ಬಸ್ ಗೊತ್ತಿಲ್ಲದೆ ಓದಿರಲಿಲ್ಲ, ತಪ್ಪಿಸ್ಕೊಂಡಿದ್ರು. ಅವತ್ತು ಸಾಯಂಕಾಲನೇ ಬಂದ್ಬಿಟ್ರು. ಅದೇನ್ ಅವತ್ತೇ ಪಾಲ ಇದಾಯ್ತು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನಲ್ಲಂತೂ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತ ಪರಿ ಇದೆಯಲ್ಲ, ಅದು ಬಹುಶಃ ಬೇರೆಲ್ಲೂ ಕೂಡ ಹಂಗೆ ನಡೆಯೋದಿಲ್ಲ. ಅಷ್ಟು ವಿಜೃಂಭಣೆಯಿಂದ, ಅಷ್ಟು ಸಂಭ್ರಮದಿಂದ ಜನ ಎಲ್ಲ ಸಂಭ್ರಮಿಸ್ತಾರೆ. ಕೇವಲ ಬೆಂಗಳೂರಿನ ಜನ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಿಂದ, ಹಳ್ಳಿಗಳಿಂದಲೂ ಕೂಡ ಸಿಟಿಯಲ್ಲಿ ಹೆಂಗಿರುತ್ತೆ ಸಂಭ್ರಮ ಸಡಗರ ಅನ್ನೋದನ್ನ ನೋಡೋದಕ್ಕೆ ಜನ ಬರ್ತಾರೆ. ಬೆಂಗಳೂರಿಗೆ ನೂರಾರು ಜನ, ಸಾವಿರಾರು ಜನ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. MG ರಸ್ತೆ, ಬ್ರಿಗೇಡ್ ರಸ್ತೆಗಳಲ್ಲೆಲ್ಲ ಇನ್ನೇನು ಜಾಮ್ ವೆಹಿಕಲ್ಗಳೆಲ್ಲ ಮೂವ್ಮೆಂಟೇ ಆಗೋದಿಲ್ಲ. ಎಲ್ಲೆಲ್ಲಿ ತಮ್ಮ ವೆಹಿಕಲ್ ಇದೆಯೋ ಅಲ್ಲಲ್ಲೇ ನಿಲ್ಲಿಸಿ ತಾವು ಈ ರಸ್ತೆಗೆಲ್ಲ ಈ ಸಂಭ್ರಮ ನೋಡಕ್ ಬರ್ಬೇಕು. ನೀವು ಯಾರ ಶಿವಣ್ಣ ಅಂತೆ ಕುಣಿಗಲ್ನವರು, ಅವರು ಕೂಡ ಬಂದಿದ್ದಾರೆ. ಹಳ್ಳಿಯಿಂದ ಜನ ಬರ್ತಾ ಇದ್ವು ಅಂದಲ್ಲ, ಶಿವಣ್ಣ ಅನ್ನೋರು ಕುಣಿಗಲ್ನಿಂದ ಬಂದವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಹೊಸ ವರ್ಷ ಅಂದಾಕ್ಷಣ ಸಾಕಷ್ಟು ಸಂಭ್ರಮ ಇರುತ್ತೆ. ಸೊ ಯೂತ್ಸ್ ಆಗಿರ್ಬೋದು, ಸೊ ಫ್ಯಾಮಿಲಿ ಆಗಿರ್ಬೋದು, ಸಾಕಷ್ಟು ಖುಷಿ ಇರುತ್ತೆ. ಸೊ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಹೊಸ ವರ್ಷ ಅಂತ ಹೇಳಿದ್ರೆ MG ರೋಡ್ ಒಂದು ರೀತಿ ಜಗಮಗಿಸ್ತಿರುತ್ತೆ. ಸೊ ಬೆಂಗಳೂರಿಗಿರೋ ಮಾತ್ರ ಅಂತ ಅಲ್ಲ, ಯಾಕಂತ ಹೇಳಿದ್ರೆ ಹೊರ ಜಿಲ್ಲೆಯ ಜನರು ಕೂಡ ಈಗಾಗಲೇ ಏನು MG ರಸ್ತೆಗೆ ಏನು ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ನೋಡ್ಲಿಕ್ಕೆ ಬಂದಿರುವಂತದ್ದು. ಸೊ ನಮ್ಮ ಜೊತೆಗೆ ಒಬ್ರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡಿದ್ರು ಒಂದು ಕಾಲದಲ್ಲಿ, ಅವರಿದ್ದಾರೆ. ಶಿವಣ್ಣ, ಹೊಸ ವರ್ಷದ ಸಂಭ್ರಮಾಚರಣೆಗೆ ಬಂದಿದ್ರ? ಸೊ ಒಂದ್ ರೌಂಡ್ ಹೋಗೋಣ ಅಂತ ಬಂದೆ. ವರ್ಷ ಬರ್ತಾ ಇದ್ದೆ. ಎಲ್ಲಿ MG ರೋಡ್, BL ರೋಡ್ ಅಲ್ಲಿ ಯಾವ ತರ ಡೆಕೋರೇಷನ್ ಇದೆ, ಹುಡುಗರು ಯಾವ ತರ ಎಂಜಾಯ್ ಮಾಡ್ತಾರೆ ಅಂತ ನಾನು ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಕರ್ನಾಟಕದ ಜನತೆಗೆ ನಾನು ಏನ್ ಹೇಳೋದು ಅಂದ್ರೆ, ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವುದೇ ಜಾತಿ ಜನ ಅಲ್ಲ, ಅವರು ಇವರು ಅಂತಲ್ಲ, ಇವತ್ತು ಹೊಸ ವರ್ಷನ ನಿಮ್ಮ ಆತ್ಮಕ್ಕೆ ನೀವೇ ಹಾಳು ಮಾಡ್ಕೊಂಬೇಡಿ. 12 ಗಂಟೆಗೆ ಹೊಸ ವರ್ಷನ ಕರ್ಸ್ಕೋಬೇಕಾರೆ ಎಲ್ಲಿರ್ತೀರೋ ಅಲ್ಲೇ ಕ್ಲೀನಾಗಿ ಗಾಡಿಲಿ ಹೋಗೋದು, ಕಾರಲ್ಲಿ ಹೋಗೋದು, ಅಲ್ಲೆಲ್ಲ ಅನಾಹುತ ಮಾಡ್ಕೊಂಬಾರ್ದು. ಕ್ಲೀನಾಗಿ 12 ಗಂಟೆಗೆ ಹೊಸ ವರ್ಷನ ಆಚರಿಸಬೇಕು ಅಂತ ನಾನು ಕುಣಿಗಲ್ ತಾಲೂಕು ಎಡವಣೆ ಶಿವಣ್ಣ ಅಂತ ಹೇಳ್ತಾ ಇರೋದು. ಕರ್ನಾಟಕ ಜನತೆಗೆ ನಾನು ಮಾಡುವ ಹೊಸ ವರ್ಷದ ಶುಭಾಶಯಗಳು. ಎಲ್ಲ ಚೆನ್ನಾಗಿ ಆಚರಿಸಬೇಕು. 12 ಗಂಟೆಗೆ ಎಂಜಾಯ್ ಮಾಡಿ, ಹುಡುಗರೇ ಅಲ್ಲಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ಆಚರಿಸಬೇಕು ಅಂತ ನಾನು ಕೇಳ್ಕೊಂತೀನಿ. ಈ ಒಂದಷ್ಟು ಜಾಸ್ತಿ ಕುಡಿದ್ಬಿಟ್ಟು ಉರುಳಾಡ್ತಾರಲ್ಲ, ಲಿಮಿಟ್ ಕ್ರಾಸ್ ಮಾಡಿ ಅಂತವ್ರಿಗೆ ಏನ್ ಹೇಳ್ತೀರಾ? ಆದ್ರೆ ಡೈಲಿ ಕುಡಿತಿದ್ರಲ್ಲ, ಅದ್ರ ಮೇಲೆ ಒಂದು 90 ಕುಡೀರಿ. ಜಾಸ್ತಿ ಓವರ್ ಹಾಫ್ ಬಾಟ್ಲ್ ಹಾಕೊಳ್ಳೋದು ನಾನು ಖುಷಿಯಿಂದ ಎಂಜಾಯ್ ಮಾಡ್ತೀನಿ. ಆತ್ಮಕ್ ನೀವೇ ತಗೊಂಡಂಗಾಯ್ತದೆ. ಹೊಸ ವರ್ಷದ ಡೇಟಿಗೆ ವರ್ಷ ಕರೆಕ್ಟಾಗಿ ಡೇಟ್ ಆಗುತ್ತೆ. ಆದ್ರೆ ಆದಷ್ಟು ಸ್ವಲ್ಪ ತಗೊಂಡು ಆಚರಿಸಿ ಹೊಸ ವರ್ಷನ. ನೀವು ತಗೋತೀನಿ ಅಂದ್ಬಿಟ್ಟು ಫುಲ್ ಬಾಟ್ಲು ಹಾಫ್ ಬಾಟ್ಲೆ ತಗೊಂಡು 2 ದಿನ 3 ದಿನ ಮನಿಕಬೇಡಿ. 12 ಗಂಟೆಗೆ ಚೆನ್ನಾಗಿ ಆಚರಿಸಿ ಹೊಸ ವರ್ಷನ ಅಂತ ನಾನು ಶಿವಣ್ಣ ಕೇಳ್ಕೊಂತೀನಿ. ಈ ಹಿಂದೊಮ್ಮೆ ನೀವೊಂದು ಮಾತಾಡಿದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ನೆಂಟತಿ ಧರ್ಮಸ್ಥಳಕ್ಕೆ ಹೋದವಳು ಬಂದೇ ಇಲ್ಲ ಅನ್ನುವಂಥದ್ದು. ಅವ್ರು ಅವತ್ತು ಸಾಯಂಕಾಲನೇ ಟಿವಿ ಚಾನೆಲ್ ಬೈಕ್ ಹೊಡೆದ್ರಲ್ಲ, ಅಲ್ಲಿ ಬಸ್ ಗೊತ್ತಿಲ್ಲದೆ ಓದಿರಲಿಲ್ಲ, ತಪ್ಪಿಸ್ಕೊಂಡಿದ್ರು. ಅವತ್ತು ಸಾಯಂಕಾಲನೇ ಬಂದ್ಬಿಟ್ರು. ಅದೇನ್ ಅವತ್ತೇ ಪಾಲ ಇದಾಯ್ತು.